ಪಕ್ಷಗಳಲ್ಲೂ ಕೂಡ ಬಿಜೆಪಿ ಮತ್ತೊಂದು ಕಡೆಯಲ್ಲಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಹಾಗೆ ಅಜಿತ್ ಪವಾರ್ ಬಣದ ಎನ್ಸಿಪಿ ಮೂರು ಪಕ್ಷದಲ್ಲೂ ಕೂಡ ರಾಜಕೀಯ ಚಟುವಟಿಕೆ ಬಿರುಸುಗೊಂಡಿದೆ. ಸಂಜೆ ಮುಂಬೈಗೆ ಬಂದಿಳಿಯಲಿದ್ದಾರೆ ಬಿಜೆಪಿಯ ನಾಯಕರ ನಿಯೋಗ. ಬಿಜೆಪಿ ವೀಕ್ಷಕರ ತಂಡ ಸಂಜೆ ದೆಹಲಿಗೆ ಆಗಮಿಸಲಿದ್ದಾರೆ. ನೂತನ ಶಾಸಕರ ಜೊತೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಏಕನಾಥ್ ಶಿಂದೆ ಹಾಗೆ ಅಜಿತ್ ಪ್ರತ್ಯೇಕ ಸಭೆಯನ್ನು ನಡೆಸಲಿದ್ದಾರೆ. ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ಏಕನಾಥ್ ಕೂಡ ಸಭೆಯನ್ನು ನಡೆಸಲಿದ್ದಾರೆ. ಇನ್ನು ಅಜಿತ್ ಪವಾರ್ ನಿವಾಸ ದೇವಗಿರಿಯಲ್ಲಿ ಎನ್ಸಿಪಿ ಶಾಸಕರ ಸಭೆ ಕೂಡ ನಡೀತಾ ಇದೆ. ಹೀಗಾಗಿ ಮೂರೂ ಪಕ್ಷದಲ್ಲೂ ರಾಜಕೀಯ ಚಟುವಟಿಕೆಗಳು ಬಿರುಸನ್ನ ಪಡೆದುಕೊಂಡಿರೋದ್ರಿಂದ ಈ ಕಾಂಪಿಟೇಷನ್ ಮತ್ತಷ್ಟು ಬಿರುಸಾಗುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆ ಬಗ್ಗೆ, ಅದರಲ್ಲೂ ಮಹಾಯುತಿ ಮೈತ್ರಿಯ ಒಳಗಾಗ್ತಾ ಇರುವ ರಾಜಕೀಯ ವಿದ್ಯಮಾನಗಳು, ಯಾರು ಮುಖ್ಯಮಂತ್ರಿ ಆಗಬಹುದು ಅನ್ನೋ ವಿಚಾರಕ್ಕಿರುವ ಕುತೂಹಲ, ಇದೆಲ್ಲದರ ಬಗ್ಗೆ ಮತ್ತಷ್ಟು ವಿವರಣೆಯನ್ನ ನೀಡಲಿಕ್ಕೆ ರಾಜಕೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಪುರಾಣಿಕ್ ಸರ್, ನನ್ನ ಧ್ವನಿ ತಲುಪ್ತಾ ಇದೆಯಾ? ರೈಟ್, ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಮತ್ತೊಮ್ಮೆ ಅವರನ್ನ ಕನೆಕ್ಟ್ ಮಾಡುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವ ರಾಜಕೀಯ ವಿದ್ಯಮಾನಗಳ ಕಡೆ ನಾವು ಗಮನ ಕೊಡ್ತಾ ಇದ್ದೀವಿ. ನೆರೆಯ ರಾಜ್ಯ, ಇನ್ಫ್ಯಾಕ್ಟ್ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಅಭೂತಪೂರ್ವವಾದ ಗೆಲುವನ್ನು ಅಲ್ಲಿ ಸಂಪಾದನೆ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ 130ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಆದರೆ ಮೈತ್ರಿಯಾಗಿ ಗೆಲುವನ್ನು ಸಂಪಾದನೆ ಮಾಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಒಂದಷ್ಟು ಜಟಿಲವಾಗಿ ಪರಿಣಮಿಸಿರೋದು. ಬಿಜೆಪಿ ಸಿಂಗಲ್ ಪಾರ್ಟಿಯಾಗಿ ಮ್ಯಾಜಿಕ್ ನಂಬರ್ನ ತೀರಾ ಸನಿಹ ಇದೆ. 13 ಸ್ಥಾನಗಳಲ್ಲಿ ಬಿಜೆಪಿಯ ಶಾಸಕರು ಗೆದ್ದಿದ್ದೇ ಆಗಿದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಸರ್ಕಾರವನ್ನು ರಚನೆ ಮಾಡುವ ಅಧಿಕಾರವನ್ನು ಬಿಜೆಪಿ ಪಡ್ಕೊಳ್ತಾ ಇತ್ತು. ಆದರೆ 13 ಸ್ಥಾನಗಳು ಹಿಂದೆ ಉಳಿದಿದೆ. ಜೊತೆಗೆ ಮೈತ್ರಿ ಪಾರ್ಟ್ನರ್ಸ್ ಸಂಪಾದನೆ ಮಾಡಿರುವಂತಹ ಶಾಸಕರ ಬಲ, ಇದರೊಂದಿಗೆ ಒಂದು ಸುಭದ್ರ ಸರ್ಕಾರವನ್ನು ರಚನೆ ಮಾಡುವ ಪ್ರಯತ್ನ ಏನೋ ಇದೆ. ಆದರೆ ಅದನ್ನು ಮುನ್ನಡೆಸೋರು ಯಾರು ಅನ್ನೋ ಪ್ರಶ್ನೆ ಇದೀಗ ಗೊಂದಲಕ್ಕೆ ಕಾರಣವಾಗಿರೋದು. ನಮಗೆ ಮಹಾರಾಷ್ಟ್ರದಲ್ಲಾದ ಹಿಂದಿನ ಚುನಾವಣಾ ವರ್ಷದ ಸಂದರ್ಭದಲ್ಲಾದ ಬೆಳವಣಿಗೆಗಳನ್ನು ಗಮನಿಸಿದ್ರೆ 3 ಮುಖ್ಯಮಂತ್ರಿಗಳು 4 ಉಪಮುಖ್ಯಮಂತ್ರಿಗಳನ್ನು ಕಾಣ್ತು ಮಹಾರಾಷ್ಟ್ರ 5 ವರ್ಷಗಳ ಅವಧಿಯಲ್ಲಿ. ಈಗ ಒಂದು ಸುಭದ್ರವಾದ ಸರ್ಕಾರ ರಚನೆಯ ಪ್ರಹಸನದ ನಡುವೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಪ್ರಾರಂಭಿಕ ಹಂತದಲ್ಲೇನೆ ಜಟಿಲವಾಗ್ತಾ ಸಾಗ್ತಾ ಇದೆ. ರಾಜಕೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ಕಾರ ಸ್ಮಿತಾ, ಕೇಳ್ತಾ ಇದೆ. ಎಸ್ ಸರ್. ಮೊದಲದಾಗಿ ನಾವು ಈ ಗೆಲುವು ಸಂಪಾದನೆ ಮಾಡಿದ್ರಲ್ಲಿ ಯಾರ ಕಾಂಟ್ರಿಬ್ಯೂಷನ್ ಎಷ್ಟು ಅನ್ನೋದ್ರಿಂದ ಪ್ರಾರಂಭ ಮಾಡ್ಬೋದಾ ಅಂತ. ಅಂದ್ರೆ 3 ಪಕ್ಷಗಳು ಒಗ್ಗಟ್ಟಿನಿಂದ ಚುನಾವಣೆಯನ್ನ ಫೇಸ್ ಮಾಡಿದ್ವು. ಬಿಜೆಪಿ ಆಗಿರಬಹುದು, ಎನ್ಸಿಪಿ ಹಾಗೆ ಶಿವಸೇನೆ. ಬಟ್ ಸ್ಟಿಲ್ ಕಾಂಟ್ರಿಬ್ಯೂಷನ್ ಅಂತ ಗಮನಿಸಿದಾಗ ಈ 3 ನಾಯಕರ ಪೈಕಿ ಅಜಿತ್ ಪವಾರ್, ಏಕನಾಥ್ ಶಿಂದೆ ಹಾಗೆ ಫಡ್ನವೀಸ್ ಯಾರ ಪಾತ್ರ ಪ್ರಭಾವ ಹೆಚ್ಚಿತ್ತು ಅಂತ ಹೇಳಿ ತಾವು ಗಮನಿಸಿದ ಹಾಗೆ? ಇದೊಂದು ದೊಡ್ಡ ಸುನಾಮಿ ಮತ್ತು ಅಭೂತಪೂರ್ವವಾದ ಮತ್ತು ಐತಿಹಾಸಿಕ ಚುನಾವಣೆಯ ಫಲಿತಾಂಶ ಮಹಾರಾಷ್ಟ್ರ. ಯಾಕಂದ್ರೆ ಮಹಾರಾಷ್ಟ್ರ ಅಂದ್ರೆ ಏನು, ಇಟ್ ಈಸ್ ದಿ ಸೆಕೆಂಡ್ ಕ್ಯಾಪಿಟಲ್, ಅಂದ್ರೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಜೊತೆಗೆ ಇಲ್ಲಿ ಅರ್ಬನ್ ವೋಟರ್ಸ್ ಮತ್ತೆ ರೂರಲ್ ವೋಟರ್ಸ್ ಇದ್ದಾರೆ. ಮತ್ತೆ ಐಡೆಂಟಿಟಿ ಪಾಲಿಟಿಕ್ಸ್, ಯಾರ ಜೊತೆಗೆ ಗುರುತಿಸಿಕೊಳ್ಳಬೇಕು ಅನ್ನತಕ್ಕಂತ ಒಂದು ಅವೇರ್ನೆಸ್. ಜಾರ್ಖಂಡ್ ನೀವು ಹೋಲಿಸಿದ್ರೆ ಅಲ್ಲಿ ಗುಡ್ಡಗಾಡು ಪ್ರದೇಶ, ಅದರಿಂದ ಟ್ರೈಬಲ್ಸ್ ಅಂತ ಹೇಳ್ಬೋದು. ಆದ್ರೆ ಈ ಒಂದು ಮಹಾರಾಷ್ಟ್ರದಲ್ಲಿ ಒಂದು ರಾಜಕೀಯ ಪ್ರಬುದ್ಧತೆಯನ್ನ ಉಳ್ಳಂತಹ
ಒಂದು ಮತದಾರ ಇದ್ದಾನೆ. ಅಲ್ಲಿ ಸ್ಥಳೀಯವಾದ ಚುನಾವಣೆ ಅನ್ನುವ ರೀತಿಯಲ್ಲಿ ಅದು ಕಂಡು ಬಂದ್ರು ಸಹ ಇಟ್ ಬಿಕೇಮ್ ಎ ಲೋಕಲ್ ಲೈಕ್ ಎಲೆಕ್ಷನ್. ಯಾಕಂದ್ರೆ ಪ್ರತಿಯೊಂದು ಪ್ರಾಂತದಲ್ಲಿ 5 ಪ್ರಾಂತದಲ್ಲೇ ತೆಗೆದುಕೊಳ್ಳಿ, ವಿದರ್ಭ ತೆಗೆದುಕೊಳ್ಳಿ, ಅಥವಾ ಕೊಂಕಣ ಇದನ್ನು ತೆಗೆದುಕೊಳ್ಳಿ, ಅಥವಾ ಮುಂಬೈ ಸಿಟಿ ತೆಗೆದುಕೊಳ್ಳಿ, ಮುಂಬೈ ರೂರಲ್ ತೆಗೆದುಕೊಳ್ಳಿ, ಈ ರೀತಿಯ ಮರಾಠವಾಡ ಪ್ರದೇಶಗಳ ಒಂದು ಇದನ್ನು ನೋಡಿದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಲ್ಲಿರ್ತಕ್ಕಂತಹ ಒಳ್ಳೆಯ ಪ್ರಭಾವಿ ಮತ್ತು ಶಕ್ತಿಶಾಲಿ ಹಣವಂತರಾದ ಒಂದು ಕ್ಯಾಂಡಿಡೇಟ್ಗಳು ಮತ್ತು ಅಧಿಕಾರದಲ್ಲಿ ಬರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಆದ್ರಿಂದ 2024 ಒಂದು ಮೇ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಆದಂತಹ ಸೆಟ್ ಬ್ಯಾಕ್ ಇವಾಗ ಅದು ರಿವರ್ಸ್ ಆಯ್ತು. ಕೇವಲ 4 ತಿಂಗಳಲ್ಲಿ ಈ ರೀತಿಯ ಒಂದು ಪರಿಣಾಮ ನೀವು ಹೇಳಿದ್ರಲ್ಲ, ಯಾರ ಪಾತ್ರ ಹೆಚ್ಚು ಅಂತಕ್ಕಂಥದ್ದನ್ನ ಕುರಿತು ಯೋಚನೆ ಮಾಡುವಾಗ ಅಲ್ಲಿ ಒಂದು ಪ್ರಮುಖ ಅಂಶ ಕಾಣುತ್ತೆ. ಶಿಂದೆ ಅವರು ಈ ಇಬ್ಬರನ್ನು ಅಂದ್ರೆ ಬಿಜೆಪಿಯ ಹಿರಿಯಣ್ಣನನ್ನು ಮತ್ತು ಅಜಿತ್ ಪವಾರ್ ಅಂತಕ್ಕಂಥ ಒಬ್ಬ ಅಧಿಕಾರವನ್ನು ಹಂಚಿಕೊಳ್ತಕ್ಕಂಥ ಸಹೋದ್ಯೋಗಿಯನ್ನ ಪಡೆದಿರ್ತಕ್ಕಂಥದ್ದು ಅವರ ಒಂದು ಜಾಣತನದ ಮೇಲೆ ಬಹುಶಃ ಇದು ಆಯ್ತು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ. ಇಲ್ಲದೆ ಹೋದ್ರೆ ಅವ್ರ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. 103 ಇದ್ದಂತ ಬಿಜೆಪಿ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದಾಗ ಶಿಂದೆ ಬಣ ಅವರಿಗೆ ಸೇರಿ ಅಜಿತ್ ಪವಾರ್ ಅವರನ್ನು ಕೂಡಿಕೊಂಡು ಒಂದು ಒಳ್ಳೆ ರೀತಿಯ ಸರ್ಕಾರವನ್ನು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಶಿಂದೆ ಅವರ ಪಾತ್ರ ಒಂದ್ ರೀತಿಯಲ್ಲಿ ಸಂಖ್ಯೆಯ ದೃಷ್ಟಿಯಿಂದ ನೋಡಿದ್ರೆ ಕಡಿಮೆ ಇರಬಹುದು, ಆದ್ರೆ ಅವರ ಪಾತ್ರ ಅಂತಕ್ಕಂಥದ್ದು ಬಹಳ ಒಂದು ಹೆಚ್ಚಿನ ಮಹತ್ವ ಉಳ್ಳಂತ ಸಿಮೆಂಟಿಂಗ್ ಫ್ಯಾಕ್ಟರ್. ಬಟ್ ಆನ್ ದಟ್ ನೋಟ್, ಈಗ ದೇವೇಂದ್ರ ಫಡ್ನವೀಸ್ ಅವರನ್ನ ತ್ಯಾಗದ ಮೂರ್ತಿ ಅನ್ನೋ ರೀತಿಯಲ್ಲಿ ನೋಡ್ತಿದ್ದಾರೆ. ಆಲ್ರೆಡಿ ಕೈಯಲ್ಲಿದ್ದ ಅಧಿಕಾರವನ್ನ ತ್ಯಾಗ ಮಾಡಿದ್ದಾರೆ. ಈಗ 130ಕ್ಕೂ ಅಧಿಕ ಸ್ಥಾನದಲ್ಲಿ ಬಿಜೆಪಿನೇ ಗೆದ್ದಿದೆ. ವೈ ನಾಟ್ ಫಡ್ನವೀಸ್? ಪ್ರಶ್ನೆ ಬಿಜೆಪಿಯಲ್ಲಿ ಸಹಜವಾಗಿ ಉದ್ಭವ ಆಗಿದೆ. ಅದೇ ಆ ಪ್ರಶ್ನೆಗೆ ಬರ್ತೀನಿ. ಕಾರಣ ಏನಂದ್ರೆ ನಿಜ ನೀವು ಹೇಳಿದ್ದು, ಅವರು ಒಂಥರ ಈ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಬ್ಬ ಚಾಣಕ್ಯ. ನನ್ನ ಪ್ರಕಾರ ಬಹುಶಃ ಅವ್ರಿಗೆ ಏನಾದ್ರೂ ಇಲ್ಲಿ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನ ಇವರು ಮುಂದುವರಿಸಿದ್ರೆ ಸ್ವಲ್ಪ ದಿವಸ ನಂತರ ಅವನ್ನ ಭಾರತ ಬಿಜೆಪಿ ಪಕ್ಷದ ಅಧ್ಯಕ್ಷನನ್ನಾಗಿ ಮಾಡಿದ್ರೆ ಇಡೀ ದೇಶದಲ್ಲಿ ಅವರ ಚಾಣಕ್ಯತನ ಅಥವಾ ಅವರ ಒಂದು ಏನು ಒಂದು ಪ್ರತಿಭೆ ಇದೆ ಅಥವಾ ಆರ್ಗನೈಸಿಂಗ್ ಸ್ಕಿಲ್ಸ್ ಇದೆ ಅದನ್ನು ಉಪಯೋಗಿಸ್ಕೋಬಹುದು. ಅದರಿಂದ ಆಲ್ಟರ್ನೇಟಿವ್ಸ್ ಇದೆ. ಅವ್ರಿಗೆ ತ್ಯಾಗ ಮಾಡಿದ್ದಾರೆ ಅಂತಕ್ಕಂಥ ನಿಜ. ನೀವ್ ಹೇಳಿದ ಮಾತನ್ನ ಒಪ್ತೇನೆ. ಯಾಕಂದ್ರೆ ಅವ್ರು ಎಷ್ಟು ಚಾಣಕ್ಯ ಅಂದ್ರೆ ನಾವು ಅದನ್ನ ಇಂಗ್ಲಿಷ್ ನಲ್ಲಿ ನಮ್ಮ ಇದರಲ್ಲಿ ವೆಸ್ಟರ್ನ್ ಫಿಲಾಸಫಿನಲ್ಲಿ ಮೆಕ್ಯಾವೆಲಿ ಅಂತ ಇದ್ದಾನೆ. ಮೆಕ್ಯಾವೆಲಿ ಚಾಣಕ್ಯನನ್ನು ಮೀರಿಸಿದಂತ ತಂತ್ರಜ್ಞಾನ. ಈ ರೀತಿಯ ತಂತ್ರ ಶಕ್ತಿಯನ್ನ ಸ್ಟ್ರಾಟಜಿಯನ್ನ ಉಳ್ಳಂತ ಫಡ್ನವೀಸ್ ಅವರು ನಿಜವಾಗ್ಲೂ ಮುಖ್ಯಮಂತ್ರಿ ಸ್ಥಾನವನ್ನ ಹಿಂದೆ ನಿಭಾಯಿಸಿದ್ದಾರೆ. ಮತ್ತೆ ಅವರಿಗೆ ಅವಕಾಶವನ್ನ ಕೊಡಬೇಕಾದ್ದು ಒಂದು ರೀತಿಯಲ್ಲಿ ಅಗತ್ಯ. ಕಾರಣ ಏನು, ಅವರು ಈ ಸ್ಪರ್ಧೆಯಲ್ಲಿ 132 ಸ್ಥಾನಗಳನ್ನ ಗೆಲ್ಲುವಕ್ ಮುಂಚೆ ಯೋಚನೆ ಮಾಡಿದ್ರು. 15 ಸ್ಥಾನಗಳನ್ನ ಶಿಂದೆಯವರ ಸಿಂಬಲ್ ನಲ್ಲಿ, ಆ ಶಿಂದೆ ಶಿವಸೇನಾ ಸಿಂಬಲ್ ನಲ್ಲಿ ನಿಲ್ಲುವಂತೆ ಮಾಡಿದ್ರು. ಅದು ಅವರು ಜಾಣ್ತಾನೆ. ಅಂದ್ರೆ ಏನಾಯ್ತು, ಅಲ್ಲಿ 15 ಅಲ್ಲಾಯ್ತು. ಇನ್ನು ಅಜಿತ್ ಪವಾರ್ ಅವರ ಇದಕ್ಕೆ ಸಿಂಬಲ್ ನಲ್ಲಿ 10 ಜನರನ್ನು ನಿಲ್ಸಿದ್ರು. ಅಂದ್ರೆ 25, ಅವರ 125. ಈಗ ಆಕ್ಚುಲಿ ಇವನ್ನ ಸೇರಿಸಿದ್ರೆ ಅವ್ರಿಗೆ ಇವ್ರು ಬಿಜೆಪಿಗೆ ಸ್ವತಂತ್ರವಾದ ಬೆಂಬಲ ಬರ್ತಕ್ಕಂಥ 155 ಸೀಟ್ ಇದೆ ನಿಜ. ಆದ್ರೆ ಆ ರೀತಿ ಒಡಕು ಅಥವಾ ಸ್ಪ್ಲಿಟ್ ಮಾಡಿ ನೋಡುವುದು ಸರಿಯಲ್ಲ. ಈಗ ಅತ್ಯಂತ ಸೂಕ್ಷ್ಮವಾದ ಸನ್ನಿವೇಶ. ಕಾರಣ ಶಿಂದೆಯವರ ಲಾಡ್ಲಿ ಬಹನ್ ಸ್ಕೀಮ್ ಅಂತಕ್ಕಂಥದ್ದು ಎಲ್ಲ ಮಹಿಳೆಯರಿಗೂ ತಲುಪಿರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಅದು ಬಹಳ ಪ್ರಮುಖವಾಗಿ ಪಾತ್ರ ವಹಿಸಿದೆ. ಬಿಜೆಪಿ ಎಷ್ಟೇ ಸೈದ್ಧಾಂತಿಕವಾಗಿ ನಾವು ಫ್ರೀ ಬಿಗಳ ವಿರುದ್ಧ, ಗ್ಯಾರಂಟಿಗಳ ವಿರುದ್ಧ ಅಂತ ಹೇಳಿದ್ರು ಸಹ ಅದನ್ನ ಒಂದು ಇನ್ನೊಂದು ರೂಪದಲ್ಲಿ ಇವರು ಬಂದಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅಂದ್ರೆ ಏನಾಯ್ತು, ಜನರಿಗೆ ಸ್ಪಂದಿಸ್ತಕ್ಕಂತ ಮತ್ತೆ ಕನೆಕ್ಟ್ ಆಗ್ತಕ್ಕಂತ ಒಂದು ಏನು ತಂತ್ರಗಾರಿಕೆ ಇದೆ ಅದನ್ನ ಇವರು ಮಾಡಿದ್ರು. ಅದರಿಂದ ಏಕಾಯ್ತು ಸೇಫ್ ಆಯ್ ಅಂತ ಅಂದ್ರೆ ಆ ಒಂದು ಮೋದಿಯವರವರ ಮಂತ್ರವನ್ನ ಬರೀ ಬಿಜೆಪಿ ಅಲ್ಲ, ಶಿಂದೆ ಸಹ ಅದನ್ನ ಮಾಡಿದ್ರು. ಅದರಿಂದ ಅಜಿತ್ ಪವಾರ್ ಸಹ ಅದನ್ನ ಮಾಡಿದ್ರು. ಅಂದ್ರೆ ಏನಾಯ್ತು, ಇವರಿಗೆ ಈಗಿರ್ತಕ್ಕಂಥ ಒಗ್ಗಟ್ಟನ್ನ ಯಾವುದೇ ರೀತಿಯಲ್ಲಿ ಅದಕ್ಕೆ ಒಂದು ರೀತಿಯಲ್ಲಿ ಮುಂದೆ ಡೇಂಜರ್ ಅಥವಾ ರಿಸ್ಕ್ ಬರದ ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಆಯ್ಸ್ಕೊಳ್ಬೇಕು. ನನ್ನ ಪ್ರಕಾರ ನಾನು ಅನೇಕ ಚಾನೆಲ್ಗಳಲ್ಲಿ ನಿನ್ನೆ ಹೇಳಿದ್ದೇನೆ, ಏನಂದ್ರೆ 2.5 ವರ್ಷ ಶಿಂದೆ ಅವರಿಗೆ ಕೊಟ್ಟು ನಿಮ್ಮ ಒಂದು ಫುಲ್ ಟರ್ಮ್ ನೀವು ಎಂಜಾಯ್ ಮಾಡಿದಿರಿ, ನಮ್ಮ ಫಡ್ನವೀಸ್ ಅವರಿಗೆ ಇನ್ನೂ 2.5 ವರ್ಷ ಕೊಡಿ ಅಂತಕ್ಕಂತ ಒಂದು ಒಪ್ಪಂದ ಅಗ್ರಿಮೆಂಟ್ ಅನ್ನ ಮಾಡಿದ್ರೆ ಆ ರೀತಿಯ ಒಂದು ಒಪ್ಪಂದ ಸುಸೂತ್ರವಾಗಿ ಹೋಗ್ತದೆ. ಇಲ್ಲದೆ ಹೋದ್ರೆ ಈ ಶಿಂದೆಯವರ ಏನು ಸೇನಾ ವರ್ಕರ್ಸ್ ಇದ್ದಾರೆ ಅವರು ಬಿಜೆಪಿನಲ್ಲಿ RSS ಬಿಟ್ರೆ ಬಿಜೆಪಿನಲ್ಲಿ ಇರ್ತಕ್ಕಂಥ ವರ್ಕರ್ಸ್ಗೆ ಹೋಲಿಸಿದ್ರೆ ಅವರ ಪಾತ್ರ ಹೆಚ್ಚಿನದಿದೆ. ಅಂದ್ರೆ ಥ್ರೂಔಟ್ ಮಹಾರಾಷ್ಟ್ರ ಶಿಂದೆಯ ಪ್ರಭಾವ ಅಂತಕ್ಕಂಥದ್ದು ಮಹಿಳೆಯರ ಮತಗಳನ್ನ ಪಡೆಯುವುದರಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿಯನ್ನ ನಿಭಾಯಿಸಿದೆ ಮತ್ತೆ ಲಾಭ ತಂದುಕೊಟ್ಟಿದೆ ಅಂತ. ಆ ದೃಷ್ಟಿಯಿಂದ ಶಿಂದೆಯವರಿಗೆ ಇವರು ಫಡ್ನವೀಸ್ ತ್ಯಾಗ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡೋದಾದ್ರೆ ಇಡೀ ಪಕ್ಷ